ಫೆಬ್ರವರಿ 28ರಿಂದ ಮಾರ್ಚ್ 2ರ ತನಕ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವಂತಹ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನ ಶ್ರೀ ಮಾತಾ ಸಭಾಭವನದಲ್ಲಿ ನಡೆಸಲಾಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಶ್ರೀ ಕೆ ವಾಸುದೇವ್ ಶೆಟ್ಟಿ ಅವರು ಮಾತನಾಡಿ, ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ವಿದ್ವಾನ್ ಶ್ರೀ ಕೆ.ಪಿ. ಕುಮಾರಗುರು ತಂತ್ರಿಗಳ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಹಾಗೂ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿಗಳ ಸಹಭಾಗಿತ್ವದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತಾದಿಗಳ ಕ್ಷೇತ್ರ ಸಂದರ್ಶನದ ನಿರೀಕ್ಷೆಯಲ್ಲಿ ಮಾತೃವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ 28ರ ಫೆಬ್ರವರಿಯಂದು ಬೆಳಿಗ್ಗೆ 8:30ರಿಂದ ಸಾಮೂಹಿಕ ಪ್ರಾರ್ಥನೆ, ಸ್ವಸ್ತಿ ಪುಣ್ಯವಾಚನ, ಅರಣಿಮತನ, ಆರುಕಾಯಿ ಗಣಯಾಗ, ನವಗ್ರಹ ಹೋಮ, ಮೃತ್ಯು ಪಂಚಕ ಪೂಜೆ, ಶ್ರೀ ಚಂಡಿಕಾ ಪುರಶ್ಚರಣಂ, ಸಾಯಂಕಾಲ ಸಂಜೆ 6ರಿಂದ ವಾಸ್ತು ಹೋಮ, ವಾಸ್ತು ಪೂಜಾ, ಸುದರ್ಶನ ರಕ್ಷಾ ಪ್ರಕ್ರಿಯೆ ಪೂಜೆಗಳು ನಡೆಯಲಿದೆ. ಇನ್ನು ಮಾರ್ಚ್ 1ರ ಆದಿತ್ಯವಾರದಂದು ಬೆಳಿಗ್ಗೆ 8ರಿಂದ ಶ್ರೀ ಸಪ್ತ ಮಾತೃಕಾ ಕಲ್ಪ ಮಹಾಯಾಗದೊಂದಿಗೆ ಸಪ್ತ ಮಾತೃಕಾ ಬಲಿದಾನಂ ಹಾಗೂ ಮಹಾಪೂರ್ಣಾಹುತಿ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಇನ್ನು ಸಂಜೆ 6ರಿಂದ ವನದುರ್ಗ ಮಂತ್ರ ಹೋಮ ಮತ್ತು ಯೋಗಿನಿ ಬಲಿ ಪೂಜಾದಿಗಳು ನಡೆಯಲಿಕ್ಕಿದೆ. ಇನ್ನು ಮಾರ್ಚ್ 2ರ ಸೋಮವಾರದಂದು ಬೆಳಿಗ್ಗೆ 6:15ರಿಂದ ಗದ್ದಿಗೆಯ ಶ್ರೀ ಚಕ್ರ ಯಂತ್ರೋದ್ಧರದೊಂದಿಗೆ ಶ್ರೀ ವಿಧಿ ಚಕ್ರ ಯಂತ್ರ ಪೂಜಾ ಮತ್ತು ದಿವ್ಯ ಶ್ರೀ ಚಕ್ರ ಯಂತ್ರ ದರ್ಶನ, ಖಡ್ಗಮಾಲ ಮಂತ್ರ ಹೋಮ, ಬೆಳಿಗ್ಗೆ 11ರಿಂದ ಶ್ರೀ ಯಂತ್ರ ಪ್ರಸನ್ನ ಪೂಜೆ ನಡೆಯಲಿಕ್ಕಿದೆ. ಹಾಗೆಯೇ 3 ದಿನಗಳಲ್ಲಿ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ, ರಾತ್ರಿ 7ರಿಂದ 9ರವರೆಗೆ ಮಹಾ ಅನ್ನ ಸಂತರ್ಪಣೆ ವ್ಯವಸ್ಥಿತ ರೀತಿಯಲ್ಲಿ ನಡೆಯಲಿಕ್ಕಿದೆ. ಇನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮ, ಸ್ಥಳೀಯ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ, ಆಯ್ದ ತಂಡಗಳಿಂದ ಭಜನಾ ಕಾರ್ಯಕ್ರಮ. ಇದು ಫೆಬ್ರವರಿ 28ರ ರಾತ್ರಿ 8 ಗಂಟೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಜಿ ಕನ್ನಡ ಸರಿಗಮಪ ಖ್ಯಾತಿಯ ವಿದ್ವಾನ್ ಯಶವಂತ ಎಂಜಿ ಮತ್ತು ಬಳಗದವರಿಂದ ಗಾನ ವೈಭವ. ಮಾರ್ಚ್ 1ರ ಆದಿತ್ಯವಾರ 8 ಗಂಟೆಗೆ ಕಾಪು ಅಮ್ಮನ ಮಕ್ಕಳ ತಂಡ ಪುಣೆ ಘಟಕದಿಂದ ಸಿಂಧೂರ ವಿಶೇಷ ನೃತ್ಯ ರೂಪಕ. 8:30ರಿಂದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಆಶ್ರಿತ ಸಾಯಿ ಶಕ್ತಿ ಕಲಾ ಬಳಗದವರಿಂದ ಜೋಡು ಜೀಟಿಗೆ ಭಕ್ತಿ ಪ್ರಧಾನ ತುಳು ನಾಟಕ. ಹಾಗೆಯೇ ಸೋಮವಾರದಂದು 8ರಿಂದ ಚೈತನ್ಯ ಕಲಾವಿದರು ಬೈಲೂರು ಚೈತನ್ಯ ಕಲಾವಿದರು ಇವರಿಂದ ತುಳು ಹಾಸ್ಯಮಯ ನಾಟಕ, ರಾಘು ಮಾಸ್ಟ್ರು, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು 26/2/2026 ಗುರುವಾರ 4 ಗಂಟೆಗೆ ಶ್ರೀ ಕ್ಷೇತ್ರ ದಂಡತೀರ್ಥ ಮಠದಿಂದ ವಿಜೃಂಭಣೆಯ ಹಸಿರುವಾಣಿ ಹೊರೆಕಾಣಿಕೆ ಶೋಭೆಯಾತ್ರೆ ನಡೆಯಲಿಕ್ಕಿದೆ. ಫೆಬ್ರವರಿ 28ರಿಂದ ಮಾರ್ಚ್ 4ರವರೆಗೆ ಬೆಳಿಗ್ಗೆ 10ರಿಂದ ರಾತ್ರಿ 9ರವರೆಗೆ ಬೃಹತ್ ವಸ್ತು ಪ್ರದರ್ಶನ ಮತ್ತು ಕೈಮಗ್ಗ ಸೀರೆ, ಖಾದಿ, ಕೃಷಿ, ಕೌಶಲ, ಆಹಾರ ಮಾರಾಟ ಮೇಳ ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಗೌರವ ಸಲಹೆಗಾರರು ಹಾಗೂ ಮಾತೃವೈಭವ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾದ ಯೋಗೀಶ್ ವಿ ಶೆಟ್ಟಿ ಬಾಲಾಜಿಯವರು ಮಾತನಾಡಿ, ಭಕ್ತರ ಇಚ್ಛೆಯ ಮೇರೆಗೆ ಫೆಬ್ರವರಿ 26ರಂದು ದಂಡತೀರ್ಥ ಮಠದಿಂದ ಪೇಟೆಯ ಮಾರ್ಗವಾಗಿ ಕಾಪು ಮಾರಿಯಮ್ಮನ ಸಾನ್ನಿಧ್ಯದವರೆಗೆ ಹೊರೆಕಾಣಿಕೆ ಶೋಭೆಯಾತ್ರೆ ನಡೆಯಲಿಕ್ಕಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ರವಿ ಕಿರಣ್, ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಳ್ಯ, ಉಪಾಧ್ಯಕ್ಷ ಮಾಧವ ಆರ್ ಪಾಲನ್ನ, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ ಬಾಲಾಜಿ, ಮುಕ್ತೇಸರಾದ ಶೇಖರ್ ಸಾಲಿಯಾನ್, ಜಯಲಕ್ಷ್ಮಿ ಎಸ್ ಶೆಟ್ಟಿ, ಚರಿತಾ ದೇವಾಡಿಗ, ಪ್ರಭಾಕರ್ ಪೂಜಾರಿ, ಜಯರಾಮ್ ಆಚಾರ್ಯ, ರಘುರಾಮ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಕಾಪುವಿನ ಅಮ್ಮನ ದೇಗುಲ, ಅಮ್ಮನ ಮಹಿಮೆಯ ಬಗ್ಗೆ ಜನರಿಗೆ ಮನಮುಟ್ಟುವಂತೆ, ಮನೆ ಮನೆಗೆ ತಲುಪಿಸುವಂತೆ ನಿಮ್ಮೆಲ್ಲರ ಪಾತ್ರ ಅದರಲ್ಲಿ ಬಹಳ ಇದೆ. ನೀವೆಲ್ಲ ಅಮ್ಮನ ಭಕ್ತರು, ಅಮ್ಮನ ಮಕ್ಕಳಾಗಿ ಎಲ್ಲ ಸೇವೆ ನೀಡಿದ್ದೀರಿ. ಆದ್ದರಿಂದ ಆ ಒಂದು ಸಮಾರಂಭ ಚರಿತ್ರೆಗೆ ಸೇರುವಂತೆ ಆಗಿದೆ. ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಒಂದು ವರ್ಷ ಹತ್ತಿರ ಬಂತು. ಇದೇ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 3 ದಿವಸಗಳ ಕಾಲ ನಾವು ಪ್ರತಿಷ್ಠಾ ವರ್ಧಂತಿಯನ್ನು ಆಚರಿಸಬೇಕು ಅಂತ ಆಲೋಚಿಸಿದಾಗ ಸಮಿತಿಗೆ ಅಮ್ಮ ಕೊಟ್ಟ ಪ್ರೇರಣೆ, ಈ ಒಂದು ವಾರ್ಷಿಕ ವರ್ಧಂತಿಯು ತಾಯಿಯ ಮನೆಯಲ್ಲಿ ಮಕ್ಕಳೆಲ್ಲ ಸೇರಿ ಒಂದು ಹಬ್ಬವನ್ನು ಆಚರಿಸಿದಂತೆ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಈ ಒಂದು
ಪ್ರತಿ ವರ್ಷ ನಡೆಯುವ ಸಮಾರಂಭಕ್ಕೆ ಮಾತೃವೈಭವ ಅಂತ ಒಂದು ನಾಮಕರಣವನ್ನು ಮಾಡಿದ್ದೇವೆ. ಈ ಮಾತೃವೈಭವದಲ್ಲಿ ಈ ವರ್ಷ ಕಡಿಮೆ ಅವಧಿ ಇರುವುದರಿಂದ ಏನೆಲ್ಲ ಮಾಡಬಹುದು ಎಂಬುದು ಇನ್ನೂ ಆಲೋಚಿಸ್ತಾ ಇದ್ದೇವೆ. ಇವತ್ತಿಗೆ ನಾವು ಇದಕ್ಕೊಂದು ವ್ಯವಸ್ಥೆ ಮಾಡಿದ ಪ್ರಕಾರ 2026 ಫೆಬ್ರವರಿ 28ರಂದು ಬೇರೆ ಬೇರೆ ವಿಧಿವಿಧಾನಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಕ್ಷೇತ್ರ ಮುಖ್ಯ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರು ನೆರವೇರಿಸಲಿಕ್ಕಿದ್ದಾರೆ. ಅಲ್ಲದೆ 2ನೇ ದಿವಸ ಅಂದರೆ ಮಾರ್ಚ್ 1ಕ್ಕೆ ಹೋಮ ಮತ್ತೆ ಸಪ್ತಮಾತ್ರಿಕಾ ಹೋಮ, ಕಲ್ಪ ಮಹಾಯಾಗ ಅಂತ ಇದೊಂದು ವಿಶೇಷ ರೀತಿಯಾದ ಹೋಮ. ಈ ಹೋಮವು ಇನ್ನು ಮುಂದೆ ಪ್ರತಿ ವರ್ಷ ನಡೆಯಲಿಕ್ಕಿದೆ. ಈ ಮಾತೃವೈಭವ ಯಾವವರೆಗೆ ಆಗ್ತದೆ ಆವರೆಗೂ ಆ 2ನೇ ದಿವಸಕ್ಕೆ ಈ ಸಪ್ತಮಾತ್ರಿಕಾ ಕಲ್ಪ ಮಹಾಯಾಗ ನಡೆಯಲಿಕ್ಕಿದೆ. ಅದರಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಬೇಕು, ಸಂಕಲ್ಪದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ. ಅದೇ ರೀತಿ 2ನೇ ದಿವಸ ಅಂದರೆ 3ನೇ ದಿವಸ ಮಾರ್ಚ್ 2ನೇ ತಾರೀಕಿಗೆ ಅದು ಮತ್ತೂ ವಿಶೇಷವಾದ ದಿನ. ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆಯೊಂದಿಗೆ ಆಸೀನರಾದ ದಿವಸ. ಅದಕ್ಕಾಗಿ ಪ್ರತಿ ವರ್ಷಕ್ಕೆ ಒಂದೇ ಸಲ ಆ ಶ್ರೀಚಕ್ರವನ್ನು ನಮಗೆಲ್ಲ ಭಕ್ತರಿಗೆ ನೋಡುವ ಅವಕಾಶ. ಅದಕ್ಕಾಗಿ 2ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಸರಿಯಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆ ಶ್ರೀಚಕ್ರವನ್ನು ಹೊರಗೆ ತೆಗೆದು ಅದನ್ನು ಭಕ್ತರಿಗೆ ದರ್ಶನಕ್ಕೆ ಇಡುವ ಮೂಲಕ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅದಕ್ಕೆ ಪುಷ್ಪಾರ್ಚನೆ ನಡೆಯುತ್ತಲೇ ಇರುತ್ತದೆ. ಆರತಿ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತರಿಗೆ ಅದನ್ನು ವೀಕ್ಷಿಸಲಿಕ್ಕೆ, ಪ್ರಾರ್ಥಿಸಲಿಕ್ಕೆ ಒಂದು ಅವಕಾಶವನ್ನು ಸಮಿತಿ ಎಲ್ಲ ಒಟ್ಟಾಗಿ ಕಲ್ಪಿಸಿದೆ. ಅದೇ ರೀತಿ ಈ ಒಂದು ಶ್ರೀಚಕ್ರ ಪೂಜೆಯಲ್ಲಿ ಭಾಗವಹಿಸುವವರಿಗೂ 2 ದಿವಸಕ್ಕೆ ಅಂದರೆ ಸಪ್ತಮಾತ್ರಿಕಾ ಮಹಾಯಾಗಕ್ಕೆ ಮತ್ತು ಶ್ರೀಚಕ್ರ ಪೂಜೆಗೆ ಭಾಗವಹಿಸಲಿಕ್ಕೆ ಒಂದು ಸಂಕಲ್ಪ ಕುಳಿತುಕೊಳ್ಳಲಿಕ್ಕಾಗಿ ಒಂದು ಪೂಜೆಯ ವ್ಯವಸ್ಥೆಯನ್ನು ಮಾಡಿದೆ. ಅದನ್ನೆಲ್ಲ ಭಕ್ತರು ಕಾಯ್ದಿರಿಸಿಕೊಂಡು ಆ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಬೇಕು ಅಂತ ನಾವು ಸಮಿತಿಯವರೆಲ್ಲ ಕೇಳ್ತಾ ಇದ್ದೇವೆ. ಈ 3 ದಿನ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಎಲ್ಲ ಕಾಲದಲ್ಲಿ ಭಜನೆ ಇದೆಲ್ಲ ನಡೆಯುತ್ತಾ ಸಾಯಂಕಾಲ 5 ಗಂಟೆಯ ನಂತರ ಸ್ಥಳೀಯ ಪ್ರತಿಭೆಗಳಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಲಾಗಿದೆ. ತದನಂತರ 7 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇದೆ. ಅದರಲ್ಲೆಲ್ಲ ಊರಿನ ಗಣ್ಯರು, ರಾಜಕೀಯ ಧುರೀಣರು ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ. ತದನಂತರ 8 ಗಂಟೆಯಿಂದ ಭಕ್ತರಿಗೆಲ್ಲ ಸಂತೋಷಪಡಿಸಲಿಕ್ಕಾಗಿ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಪ್ರತಿನಿತ್ಯ ಬೆಳಿಗ್ಗೆ ಭಕ್ತರಿಗೆ ಹಾಗೂ ಇಲ್ಲಿ ಸೇವೆ ಮಾಡುವವರಿಗೆಲ್ಲರಿಗೂ ಉಪಹಾರದಿಂದ ಹಿಡಿದು ಮಧ್ಯಾಹ್ನ ಅನ್ನಪ್ರಸಾದ, ಹಾಗೆ ರಾತ್ರಿ ಅನ್ನಪ್ರಸಾದ, ಈ ರೀತಿಯಾಗಿ ಬ್ರಹ್ಮಕಲಶ ಸಂದರ್ಭ